So once again, I welcome you all for the course Machine Design in the 5th semester Mechanical Engineering. ಲಾಸ್ಟ್ ಸೆಷನ್ನಲ್ಲಿ ನಾವೇನು ಮಾಡಿದ್ದು ಅಂತ ಹೇಳಿದ್ರೆ ಸ್ಟ್ರೆಸ್ಸು ಸ್ಟ್ರೈನ್ ಬಗ್ಗೆ ಕಲಿತು, ನೆಕ್ಸ್ಟ್ ಕಂಪ್ರೆಸಿವ್ ಸ್ಟ್ರೆಸ್ಸು, ಟೆನ್ಸೈಲ್ ಸ್ಟ್ರೆಸ್ಸು, ಶಿಯರ್ ಸ್ಟ್ರೆಸ್ಸು, ಮತ್ತು ಕಂಪ್ರೆಸಿವ್ ಸ್ಟ್ರೈನು, ಶಿಯರ್ ಸ್ಟ್ರೈನು, ಟೆನ್ಸೈಲ್ ಸ್ಟ್ರೈನು ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಇದ್ರ ಜೊತೆಗೆ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಫಾರ್ ಮೈಲ್ಡ್ ಸ್ಟೀಲ್ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದೆ. ಅದಲ್ಲದೆ ಬೆಂಡಿಂಗ್ ಈಕ್ವೇಷನ್ ಮತ್ತು ಟಾರ್ಷನ್ ಈಕ್ವೇಷನ್ ಇವನ್ನು ಕೂಡ ನಾವು ನೋಡಿದ್ದು. ಬೆಂಡಿಂಗ್ ಈಕ್ವೇಷನ್ ಅಂದರೆ ಏನು, ಬೆಂಡಿಂಗ್ ಈಕ್ವೇಷನ್ ಅನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಟಾರ್ಷನ್ ಈಕ್ವೇಷನ್ ಅಂದರೆ ಏನು, ವಾಟ್ ಆರ್ ದ ಟರ್ಮ್ಸ್ ಯೂಸ್ ಇನ್ ಟಾರ್ಷನ್ ಈಕ್ವೇಷನ್ಸ್ ಅದೆಲ್ಲ ನೋಡಿದ್ದು. ಅದಾದಮೇಲೆ ಬೆಳಿಗ್ಗೆ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ ಲೋಕಲೈಸೇಷನ್ ಆಫ್ ಹೈ ಸ್ಟ್ರೆಸಸ್ ಡ್ಯೂ ಟು ದ ಇರೆಗ್ಯುಲಾರಿಟೀಸ್ ಪ್ರೆಸೆಂಟ್ ಇನ್ ದ ಕಾಂಪೊನೆಂಟ್ ಆ್ಯಂಡ್ ಅಬ್ರಪ್ಟ್ ಚೇಂಜಸ್ ಆಫ್ ಕ್ರಾಸ್ ಸೆಕ್ಷನ್. ಕ್ರಾಸ್ ಸೆಕ್ಷನ್ ಅಲ್ಲಿ ಏನಾದರೂ ಚೇಂಜಸ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಸ್ಟ್ರೆಸ್ ಲೋಕಲೈಸ್ ಆಗ್ತದೆ, ಕಾನ್ಸಂಟ್ರೇಟ್ ಆಗ್ತವೆ. ಅದನ್ನು ನಾವು ಸ್ಟ್ರೆಸ್ ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಅಂತೇಳಿ ಅಥವಾ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಅಂತೇಳಿ ಕರಿತೀವಿ. ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಒಂದು ಕಾನ್ಸ್ಟೆಂಟ್ ಇರುತ್ತೆ, ಅದು ಸ್ಟ್ರೆಸ್ ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ದಟ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಮ್ಯಾಕ್ಸಿಮಮ್ ಸ್ಟ್ರೆಸ್ ಡಿವೈಡೆಡ್ ಬೈ ನಾಮಿನಲ್ ಸ್ಟ್ರೆಸ್. ಮ್ಯಾಕ್ಸಿಮಮ್ ಸ್ಟ್ರೆಸ್ ಅಂತ ಹೇಳಿದ್ರೆ ಈ ಎಲ್ಲಿ ಇರೆಗ್ಯುಲಾರಿಟೀಸ್ ಇರುತ್ತೆ ಅಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೆಸ್ ನಿಮಗೆ ಇರ್ತದೆ. ಆ ಮ್ಯಾಕ್ಸಿಮಮ್ ಸ್ಟ್ರೆಸ್ ಡಿವೈಡೆಡ್ ಬೈ ನಾಮಿನಲ್ ಸ್ಟ್ರೆಸ್ ಮಾಡಿದ್ರೆ ಯು ವಿಲ್ ಗೆಟ್ ದ KT, ವ್ಯಾಲ್ಯೂ ಆಫ್ KT. ಇದು ಸ್ಟ್ರೆಸ್ ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಇದು ಆದಷ್ಟು ಕಡಿಮೆ ಇರಬೇಕು ಅಂತ ಹೇಳ್ಬಿಟ್ಟು ದಿಸ್ ಈಸ್ ವಾಟ್ ಯುವರ್ ಮೆಕ್ಯಾನಿಕಲ್ ಮ್ಯಾಥಮೆಟಿಕಲ್ ಫಾರ್ಮುಲಾ ಫಾರ್ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಫ್ಯಾಕ್ಟರ್. ಮ್ಯಾಥಮೆಟಿಕಲಿ ಹೇಗೆ ಅದರದ್ದು ವ್ಯಾಲ್ಯೂವನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಹೌ ಟು ಮಿನಿಮೈಸ್ ದಿಸ್. ಸೊ ಇಲ್ಲಿ ಒಂದು ಕನ್ಸಿಡರ್ ಕ್ರಾಸ್ ಸೆಕ್ಷನ್ ವಿಚ್ ಇಸ್ ಹ್ಯಾವಿಂಗ್ ಅ ನಾಚ್ ಲೈಕ್ ದಿಸ್. ಸೊ ಇಲ್ಲಿ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ನಲ್ಲಿ ಡಿಸ್ಟ್ರಿಬ್ಯೂಷನ್ ಈವನ್ ಆಗಿರುತ್ತೆ, ಬಟ್ ಇಲ್ಲಿ ಅದು ರೀಡಿಸ್ಟ್ರಿಬ್ಯೂಟ್ ಆಗಬೇಕು. ಇಲ್ಲಿ ರೀಡಿಸ್ಟ್ರಿಬ್ಯೂಟ್ ಆಗಲಿಲ್ಲ ಅಂತ ಹೇಳಿದ್ರೆ ದೇರ್ ಆರ್ ಚಾನ್ಸಸ್ ಆಫ್ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಆ್ಯಂಡ್ ದೇರ್ ಆರ್ ಚಾನ್ಸಸ್ ಆಫ್ ಫೇಲ್ಯೂರ್ ಅಟ್ ದಿಸ್ ರೀಜನ್. ಇಲ್ಲೇ ಅದು ಫೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳಿ. So the material near the edges is stressed considerably higher than the average value. The maximum stress occurs at some point on the fillet and it is directed parallel to the boundary at that point. Next, methods for reducing stress concentration. ಇದನ್ನು ನಾವು ಡಿಸ್ಕಸ್ ಮಾಡಬೇಕಿತ್ತು. ಸೊ ಈ ಸ್ಟ್ರೆಸ್ ಕಾನ್ಸಂಟ್ರೇಷನು ಸರ್ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು, ಯಾಕಂದರೆ ಎಲ್ಲಿ ಸ್ಟ್ರೆಸ್ ಕಾನ್ಸಂಟ್ರೇಟ್ ಆಗುತ್ತೋ ಅಲ್ಲಿ ಮೆಟೀರಿಯಲ್ ಅಥವಾ ಕಾಂಪೊನೆಂಟು ಫೇಲ್ ಆಗೋ ಚಾನ್ಸ್ ಇರುತ್ತೆ. ಸೊ ಇನ್ ಆರ್ಡರ್ ಟು increase the life or durability of the component, we have to reduce the stress concentration factor. ಸೊ ಇಲ್ಲಿ ಹೇಗೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ ಪ್ರೊವೈಡಿಂಗ್ ಸ್ಪೆಸಿಫಿಕ್ ಜಾಮೆಟ್ರಿ ಆರ್ ಶೇಪ್ ಟು ದ ಕಾಂಪೊನೆಂಟ್. ಒಂದು ಜಾಮೆಟ್ರಿಯನ್ನು ಸ್ಪೆಸಿಫಿಕ್ ಜಾಮೆಟ್ರಿಯನ್ನು ಕೊಡೋದ್ರ ಮೂಲಕ ಆ ಕಾಂಪೊನೆಂಟ್ಗೆ ಎಲ್ಲಿ ಬೇಕಲ್ಲಿ ಅಬ್ರಪ್ಟ್ ಆಗಿ ನಾವು ಶೇಪನ್ನು ಚೇಂಜ್ ಮಾಡಬಾರ್ದು. ನೆಕ್ಸ್ಟ್ ಫ್ಲೋ ಅನಾಲಜಿ. ಸ್ಟ್ರೆಸ್ ಫ್ಲೋ ಲೈನ್ ಶುಡ್ ಮೈಂಟೈನ್ ದೇರ್ ಸ್ಪೇಸಿಂಗ್ ಆಸ್ ಫಾರ್ ಆಸ್ ಪಾಸಿಬಲ್. ಅಲ್ಲಿ ಸ್ಟ್ರೆಸ್ ಏನು ಫ್ಲೋ ಆಗ್ತದಲ್ಲ ಆ ಲೈನ್ಸನ್ನು ದೇ ಹ್ಯಾವ್ ಟು ಬಿ ಯೂನಿಫಾರ್ಮ್ ಆಸ್ ಫಾರ್ ಆಸ್ ಪಾಸಿಬಲ್ ಅಂತೇಳಿ. ಈಗ ಹೇಗೆ ಸ್ಪೆಸಿಫಿಕ್ ಜಾಮೆಟ್ರಿಯನ್ನು ಕೊಡೋದು ಅಂತ ಹೇಳಿದ್ರೆ ಈ ರೀತಿ. ಸೊ ನಾವು ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾಚನ್ನ ಶಾರ್ಪ್ ಎಡ್ಜಸ್ ಅನ್ನು ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಶಾರ್ಪ್ ಎಡ್ಜ್ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸ್ಟ್ರೆಸ್ ಕಾನ್ಸಂಟ್ರೇಟ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಸೊ ಅದರ ಬದಲಿಗೆ ಈ ರೀತಿ ಮಾಡಿದರೆ, ಒಂದು ಕರ್ವನ್ನು ಮಾಡಿದರೆ, ಫಿಲೆಟ್ ಅನ್ನು ಮಾಡಿದರೆ, ಅಥವಾ ಇಲ್ಲಿ ನೀವು ಈ ರೀತಿ ಒಂದು ರೇಡಿಯಸ್ ಕೊಟ್ಟರೆ ಸ್ಟ್ರೆಸ್ ಡಿಸ್ಟ್ರಿಬ್ಯೂಷನ್ ಯೂನಿಫಾರ್ಮ್ ಆಗುತ್ತೆ. ಇದು ಪರವಾಗಿಲ್ಲ, ಇಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ, ಇದು ಬೆಟರ್. ಇದು ಈ ರೀತಿ ಫುಲ್ಲು ಒಂದು ಕರ್ವನ್ನು ಕೊಡೋದು ಬೆಟರ್. ಅಥವಾ ಇಲ್ಲಿ ನಾವು ಒಂದು ಗ್ರೂವ್ಗಳನ್ನು ಕ್ರಿಯೇಟ್ ಮಾಡ್ಬೋದು, ಇದು ಕೂಡ ಪ್ರಿಫರ್ ಮಾಡ್ಬೋದು. ಸೊ ಈ ರೀತಿ ಮಾಡಿದರೆ, ಈ ರೀತಿ ಸಡನ್ ಶಾರ್ಪ್ ಎಡ್ಜ್ ಕೊಟ್ಟು ನೀವು ಡಯಾಮೀಟ್ರನ್ನು ಡಿಕ್ರೀಸ್ ಮಾಡ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಇಲ್ಲೇ ಫೇಲ್ ಆಗುತ್ತೆ. ಈ ಶಾಫ್ಟು ಇಲ್ಲಿ ಫೇಲ್ ಆಗೋ ಚಾನ್ಸ್ ಜಾಸ್ತಿ ಇದೆ. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಫಿಲೆಟ್ ಕೊಡೋದು, ಅಥವಾ ಈ ರೀತಿ ಫುಲ್ ರೇಡಿಯಸನ್ನೇ ಕೊಡೋದು, ಅಥವಾ ಈ ರೀತಿ ಗ್ರೂವನ್ನು ಕಟ್ ಮಾಡೋದು. ಸೊ ದಿಸ್ ವಿಲ್ ಇನ್ಕ್ರೀಸಸ್ ದ ಡ್ಯೂರಬಿಲಿಟಿ ಆರ್ ಲೈಫ್ ಆ್ಯಂಡ್ ದಿಸ್ ವಿಲ್ ರೆಡ್ಯೂಸಸ್ ದ ಸ್ಟ್ರೆಸ್ ಕಾನ್ಸಂಟ್ರೇಷನ್. ಸೊ ಇಲ್ಲಿ ಮೆಥಡ್ಸ್ ರೆಡ್ಯೂಸಿಂಗ್ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಇನ್ ಸಿಲಿಂಡ್ರಿಕಲ್ ಮೆಂಬರ್ ವಿತ್ ಶೋಲ್ಡರ್ಸ್. ಸಿಲಿಂಡ್ರಿಕಲ್ ಮೆಂಬರ್ಸ್ ವಿತ್ ಶೋಲ್ಡರ್ಸ್ ಈ ರೀತಿ ಇದ್ರೆ ಇಲ್ಲಿ ಸ್ಟ್ರೆಸ್ ಕಾನ್ಸಂಟ್ರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿ ಒಂದು ಗ್ರೂವನ್ನು ಕಟ್ ಮಾಡಿದರೆ ಅಥವಾ ಈ ರೀತಿ ಒಂದು ನಾವು ಶೇಪನ್ನು ಕೊಟ್ಟರೆ ಇದಕ್ಕೆ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಅನ್ನು ನಾವು ರೆಡ್ಯೂಸ್ ಮಾಡ್ಬೋದು ಅಂತ ಹೇಳಿ. ದಿಸ್ ಇಸ್ ಪ್ರಿಫರ್ಡ್. ಈ ರೀತಿಯಾಗಿ ಮಾಡಬೇಕು ಶೋಲ್ಡರ್ಸ್ ಇದ್ದರೆ ಅಂಥೇಳಿ. ನಾವು ಮೆಷಿನಿಂಗ್ ಅಥವಾ ಡಿಸೈನ್ ಮಾಡಿದ್ರೆ ಈ ರೀತಿ ಡಿಸೈನ್ ಮಾಡಬೇಕು. ನಿಮ್ಮ ಮೆಷಿನಲ್ಲಿ ಅಥವಾ ನಿಮ್ಮ ಮೆಕ್ಯಾನಿಸಮ್ನಲ್ಲಿ ಈ ರೀತಿಯಾದಂಥ ಒಂದು ಶೇಪ್ ಇದ್ದರೆ ನೀವು ಹೇಗೆ ಡಿಸೈನ್ ಮಾಡಬೇಕಂತ ಹೇಳಿದ್ರೆ ಈ ರೀತಿಯಾಗಿ ಡಿಸೈನ್ ಮಾಡಬೇಕು. ದಿಸ್ ಈಸ್ ಪ್ರಿಫರ್ಡ್ ದ್ಯಾನ್ ದಿಸ್ ಅಂತೇಳಿ. ನೆಕ್ಸ್ಟ್ ಮೆಥಡ್ಸ್ ಆಫ್ ರೆಡ್ಯೂಸಿಂಗ್ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಇನ್ ಸಿಲಿಂಡ್ರಿಕಲ್ ಮೆಂಬರ್ಸ್ ವಿತ್ ಹೋಲ್. ಸೊ ಒಂದು ಸಿಲಿಂಡರ್ನಲ್ಲಿ ಅಥವಾ ಒಂದು ಶಾಫ್ಟಲ್ಲಿ ಹೋಲ್ ಇದ್ದರೆ ಅದನ್ನು ಹೇಗೆ ಅಂತೇಳಿ, ಅದನ್ನು ನೀವು ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಒಂದು ದೊಡ್ಡ ಹೋಲ್ ಇದ್ದರೆ ಅದರ ಪಕ್ಕದಲ್ಲಿ ಮತ್ತೆರಡು ಸಿಂಪಲ್ ಹೋಲ್ಸನ್ನು ಡ್ರಿಲ್ ಮಾಡೋದ್ರ ಮೂಲಕ ಆ ಸ್ಟ್ರೆಸ್ಸನ್ನು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನನ್ನು ನಾವು ಮಾಡ್ಬೋದು. ಈ ರೀತಿಯಾಗಿ ಮಾಡಬೇಕು.
ನೆಕ್ಸ್ಟ್ ಮೆಥಡ್ಸ್ ಫಾರ್ ರೆಡ್ಯೂಸಿಂಗ್ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಅಂಡ್ ಸಿಲಿಂಡರ್ ಮೆಂಬರ್ಸ್ ವಿತ್ ಥ್ರೆಡ್ಸ್ ಇದ್ರೆ, ಥ್ರೆಡ್ ಇದ್ರೆ ಹೇಗೆ ಮಾಡ್ಬೇಕಂತ. ಇದು ಹೋಲ್ಸ್ ಅಲ್ಲ, ದಿಸ್ ಇಸ್ ಥ್ರೆಡ್ಸ್, ವಿತ್ ಥ್ರೆಡ್ಸ್ ಅಂತೇಳಿ ಓದಿ ಇದು. ಸೊ ಥ್ರೆಡ್ಸ್ ಇದ್ರೆ ಹೇಗೆ ಮಾಡ್ಬೇಕಂತೇಳಿ ನೋಡಿ. ಥ್ರೆಡ್ ಅನ್ನು ನೀವು ಕಟ್ ಮಾಡಬೇಕಾದ್ರೆ, ಸೇ ಫಾರ್ ಎಕ್ಸಾಂಪಲ್ ಥ್ರೆಡ್ ಪಕ್ಕದಲ್ಲಿ ಅದಕ್ಕಿಂತ ಹೆಚ್ಚಿನ ದೊಡ್ಡದು ಡಯಾಮೀಟರ್ ಇರಬಾರ್ದು. ಆಗೇನಾಗ್ತದೆ, ದೊಡ್ಡ ಡಯಾಮೀಟರ್ ಇದ್ರೆ ಇಲ್ಲಿ ಸ್ಟ್ರೆಸ್ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಲ್ಲ, ಸ್ಟ್ರೆಸ್ ಕಾನ್ಸಂಟ್ರೇಟ್ ಆಗುತ್ತೆ, ಇಲ್ಲೇ ಕಟ್ ಆಗೋ ಚಾನ್ಸ್ ಇರುತ್ತೆ. ಹಾಗೇನು ಮಾಡಬೇಕು, ಥ್ರೆಡ್ ಔಟರ್ ಡಯಾಮೀಟರ್ಗಿನ್ನ ಕಡಿಮೆ ಡಯಾಮೀಟರ್ ಇರೋ ಹಾಗೆ ನೋಡ್ಕೋಬೇಕು ಪಕ್ಕದಲ್ಲಿ. ದಟ್ ಈಸ್ ಪ್ರಿಫರ್ಡ್. ಇಲ್ಲಿ ಪಕ್ಕದಲ್ಲಿ ಇಲ್ಲೂ ಕೂಡ ಔಟರ್ ಡಯಾಮೀಟರ್ ಕಡಿಮೆ ಇದೆ. ನಿಮಗೇನಾದರೂ ಸಪೋಸ್ ಅಷ್ಟೇ ಡಯಾಮೀಟರ್ ಇರಲೇಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್. ದಿಸ್ ಇಸ್ ಗುಡ್ ಆ್ಯಂಡ್ ದಿಸ್ ಇಸ್ ಸಮ್ವಾಟ್ ಪ್ರಿಫರ್ಡ್. ಈ ರೀತಿಯಾಗಿ ನಾವು ಸ್ಟ್ರೆಸ್ ಕಾನ್ಸಂಟ್ರೇಷನ್ ಅನ್ನು ರೆಡ್ಯೂಸ್ ಮಾಡ್ಬೋದು. ಸೊ ಸಡನ್ ಆಗಿ ಚೇಂಜಸ್ ಇದ್ರೆ, ಅಬ್ರಪ್ಟ್ ಚೇಂಜಸ್ ಇದ್ರೆ ಏನೆಲ್ಲ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಹಿಯರ್ ಇಲ್ಲಿ ಅಬ್ರಪ್ಟ್ ಚೇಂಜ್ ಇದ್ರೆ ಇಲ್ಲಿ ನಾವು ಒಂದು ಫಿಲೆಟ್ ಅನ್ನು ಕೊಡಬೇಕು. ಈ ರೀತಿಯಾಗಿ ಮಾಡೋದು, ಈ ರೀತಿಯಾಗಿ ಮಾಡೋದ್ರಿಂದ ವಿ ಕ್ಯಾನ್ ರೆಡ್ಯೂಸ್ ದ ಸ್ಟ್ರೆಸ್ ಕಾನ್ಸಂಟ್ರೇಷನ್. ನಿಮಗೆ ಎಕ್ಸಾಮ್ ಕೇಳ್ತಾರೆ, ವಾಟ್ ಆರ್ ದ ಮೆಥಡ್ಸ್ ಆಫ್ ರೆಡ್ಯೂಸಿಂಗ್ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಅಂತೇಳಿ. ಸೊ ಈ ಡಯಾಗ್ರಾಮ್ ಎಲ್ಲ ಬರೀಬೇಕು ನೀವು ಈ ರೀತಿ. ಇಫ್ ದೇರ್ ಇಸ್ ಎ ಸಡನ್ ಚೇಂಜ್, ಅಬ್ರಪ್ಟ್ ಚೇಂಜ್ ಇನ್ ದ ಶೇಪ್, then you have to go for this. And then if there is a cylindrical member with shoulders, then you have to design like this. If there is a cylindrical member with a hole, then you have to drill 2 smaller holes besides that. But a thread iದ್ರೆ you have to keep the diameter of the shaft besides the thread lower than the outer diameter of the thread. ಈ ರೀತಿಯಾಗಿ ನೀವು ಮಾಡೋದ್ರಿಂದ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಅಥವಾ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಅನ್ನ ರೆಡ್ಯೂಸ್ ಮಾಡಬಹುದು ಅಂತ ಹೇಳಿ. ನೆಕ್ಸ್ಟ್, ಥಿಯರೀಸ್ ಆಫ್ ಫೇಲ್ಯೂರ್ ಅಂಡರ್ ಸ್ಟ್ಯಾಟಿಕ್ ಲೋಡ್. ಸೊ ಕೆಲವು ಥಿಯರಿ, ಹೇಗೆ ಒಂದು ಕಾಂಪೊನೆಂಟ್ ಹೇಗೆ ಫೇಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ಇಷ್ಟು ಥಿಯರಿಗಳಿದ್ದಾವೆ. ಇದು ಯಾಕೆ ಅಂತ ಹೇಳಿದ್ರೆ, ಇಫ್ ದ ಸಪೋಸ್ ದ ಸ್ಟ್ರೆಂತ್ ಆಫ್ ಮೆಷಿನ್ ಮೆಂಬರ್ಸ್ ಇಸ್ ಬೇಸ್ಡ್ ಅಪ್ ಆನ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ದ ಮೆಟೀರಿಯಲ್ ಯೂಸ್. ನೀವು ಯಾವುದು ಮೆಟೀರಿಯಲ್ ಅನ್ನು ಯೂಸ್ ಮಾಡಿದ್ರ ಆ ಕಾಂಪೊನೆಂಟ್ ಅನ್ನ ಮಾಡ್ಲಿಕ್ಕೋಸ್ಕರ, ಈಗ ಒಂದು ಮೆಷಿನ್ ಇರ್ಬೋದು ಅಥವಾ ಮೆಕ್ಯಾನಿಸಮ್ ಇರ್ಬೋದು, ಅಲ್ಲಿರ್ತಕ್ಕಂಥ ಕಾಂಪೊನೆಂಟ್ ಅನ್ನ ಯಾವ ಮೆಟೀರಿಯಲ್ ಇಂದ ಮಾಡಿದ್ರ, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದಟ್ ಮೆಟೀರಿಯಲ್, ಆ ಮೆಟೀರಿಯಲ್ದು ಟೆನ್ಸೈಲ್ ಸ್ಟ್ರೆಸ್ ಎಷ್ಟು ಅಥವಾ ಮ್ಯಾಕ್ಸಿಮಮ್ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಸ್ ಇರ್ಬೋದು ಅಥವಾ ಅಲ್ಟಿಮೇಟ್ ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. ಅಲ್ಟಿಮೇಟ್ ಸ್ಟ್ರೆಸ್ ಎಷ್ಟಿರ್ಬೋದು, ಮತ್ತೆ ಅದರದ್ದು ಸ್ಟ್ರೈನ್ ಪ್ರಾಪರ್ಟೀಸ್ ಹೇಗಿದೆ, ಟೆಂಪರೇಚರ್ ಬಿಹೇವಿಯರ್ ಹೇಗಿದೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆ ಮೆಟೀರಿಯಲ್ ಅಥವಾ ಕಾಂಪೊನೆಂಟ್ ಫೇಲ್ ಆಗ್ತಕ್ಕಂಥದ್ದು. ದೀಸ್ ಪ್ರಾಪರ್ಟೀಸ್ ಆರ್ ಡಿಟರ್ಮೈನ್ಡ್ ಫ್ರಮ್ ಸಿಂಪಲ್ ಟೆನ್ಷನ್ ಅಂಡ್ ಕಂಪ್ರೆಷನ್ ಟೆಸ್ಟ್. ಇದನ್ನು ಹೇಗೆ ಡಿಟರ್ಮೈನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಯಂಗ್ಸ್ ಮಾಡ್ಯುಲಸ್ ಅನ್ನು ಹೇಗೆ ಫೈಂಡ್ ಮಾಡ್ತೀವಿ ಅಂದರೆ ಸಿಂಪಲ್ ಟೆನ್ಷನ್ ಟೆಸ್ಟ್, UTM ನಲ್ಲಿ ಯೂನಿವರ್ಸಲ್ ಟೆಸ್ಟಿಂಗ್ ಮೆಷಿನಲ್ಲಿ ಟೆನ್ಷನ್ ಟೆಸ್ಟ್ ಮಾಡೋದ್ರ ಮೂಲಕ ನಾವು ಯಂಗ್ಸ್ ಮಾಡ್ಯುಲಸ್ ಅನ್ನು ಫೈಂಡ್ ಮಾಡ್ತೀವಿ, ಯಾವುದೇ ಮೆಟೀರಿಯಲ್ಗೆ ಇರ್ಬೋದು. ನೀವು ಇದನ್ನು ಮಾಡಿದ್ದೀರಾ. ಮತ್ತೆ ಪ್ರೆಡಿಕ್ಟಿಂಗ್ ದ ಫೇಲ್ಯೂರ್ ಆಫ್ ಮೆಂಬರ್ ಸಬ್ಜೆಕ್ಟೆಡ್ ಟು ಯೂನಿಆಕ್ಸಿಯಲ್ ಸ್ಟ್ರೆಸಸ್ ಈಸ್ ಬೋತ್ ಸಿಂಪಲ್ ಅಂಡ್ ಸ್ಟ್ರೈಟ್ ಫಾರ್ವರ್ಡ್. ಇಫ್ ಎ ಮೆಂಬರ್ ಇಸ್ ಸಬ್ಜೆಕ್ಟೆಡ್ ಟು ಯೂನಿಆಕ್ಸಿಯಲ್ ಸ್ಟ್ರೆಸ್, ಯೂನಿಆಕ್ಸಿಯಲ್ ಅಂತ ಹೇಳಿದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ, ಸೇ ಫಾರ್ ಎಕ್ಸಾಂಪಲ್ ಟೆನ್ಸೈಲ್, ಬರೀ ಟೆನ್ಸೈಲ್ ಲೋಡ್ ಅನ್ನ ಮಾತ್ರ ನಾವು ಅಪ್ಲೈ ಮಾಡಿದ್ರೆ ಅದು ಹೇಗೆ ಫೇಲ್ ಆಗುತ್ತೆ ಅಂತ ಹೇಳೋದು ಈಸಿ. ಯಾಕೆ ಅಂತ ಹೇಳಿದ್ರೆ ನಾವು ಟೆಸ್ಟ್ ಅನ್ನ ಮಾಡಿದೀವಿ, ಅದಕ್ಕೆ ಯಂಗ್ಸ್ ಮಾಡ್ಯುಲಸ್ ಅನ್ನು ಫೈಂಡ್ ಔಟ್ ಮಾಡಿದೀವಿ, ಹೇಗೆ ಫೇಲ್ ಆಗುತ್ತೆ ಟೆನ್ಷನ್ ಅಲ್ಲಿ ಅಂತ ಹೇಳ್ಬೋದು. ಅಥವಾ ಬರೀ ಕಂಪ್ರೆಸಿವ್ ಲೋಡ್ ಇದ್ರೆ ವಿ ಕ್ಯಾನ್ ಪ್ರೆಡಿಕ್ಟ್ ಹೇಗೆ ಕಂಪ್ರೆಷನ್ ಅಲ್ಲಿ ಫೇಲ್ ಆಗುತ್ತೆ ಅಂತ ಹೇಳಿ. ಅಥವಾ ಬರೀ ಶಿಯರ್ ಸ್ಟ್ರೆಸ್ ಇದೆ ಅಥವಾ ಶಿಯರ್ ಲೋಡ್ ಇದ್ರೆ ಆಗ್ಲೂ ಕೂಡ ನಾವು ಹೇಳ್ಬೋದು ಸಿಂಪಲ್ ಆಗಿ ಮತ್ತೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕಾಂಪೊನೆಂಟ್ ಹೇಗೆ ಫೇಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಫ್ ದರ್ ಆರ್ ನಂಬರ್ ಆಫ್ ಲೋಡ್ಸ್, ಒಂದೇ ಲೋಡ್ ಅಲ್ಲ, ಕಾಂಬಿನೇಷನ್ ಆಫ್ ಲೋಡ್, ಬೈಆಕ್ಸಿಯಲ್ ಅಥವಾ ಟ್ರೈಆಕ್ಸಿಯಲ್ ಸ್ಟ್ರೆಸಸ್ ಇದ್ದಾಗ, ಯೂನಿಆಕ್ಸಿಯಲ್ಗಿಂತ ಈಗ ಟೆನ್ಸೈಲ್ ಲೋಡ್ ಇದೆ, ಕಂಪ್ರೆಸಿವ್ ಲೋಡ್ ಕೂಡ ಇದೆ, ಶಿಯರ್ ಲೋಡ್ ಕೂಡ ಇದೆ, ಬೆಂಡಿಂಗ್ ಲೋಡ್ ಇದೆ, ಮತ್ತೆ ಟಾರ್ಷನ್ ಲೋಡ್ ಕೂಡ ಇದೆ. ಹೀಗೆ ಕಾಂಬಿನೇಷನ್ ಆಫ್ ಲೋಡ್ಸ್ ಇದ್ದಾಗ, ಸ್ಟ್ರೆಸಸ್ ಇದ್ದಾಗ ನಾವು ಅದನ್ನು ಪ್ರೆಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಆ ಕಾಂಪೊನೆಂಟ್ ಹೇಗೆ ಫೇಲ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಇಟ್ ಈಸ್ ಡಿಫಿಕಲ್ಟ್ ಟು ಪ್ರೆಡಿಕ್ಟ್ ದ ಫೇಲ್ಯೂರ್ ಸ್ಟ್ರೆಸಸ್ ಫಾರ್ ಮೆಂಬರ್ಸ್ ಸಬ್ಜೆಕ್ಟೆಡ್ ಟು ಬೈಆಕ್ಸಿಯಲ್ ಆರ್ ಟ್ರೈಆಕ್ಸಿಯಲ್ ಸ್ಟ್ರೆಸಸ್ ಇನ್ ಮಚ್ ಮೋರ್ ಕಾಂಪ್ಲಿಕೇಟೆಡ್ ವೇ. ಅದು ಒಂದು ಮಚ್ ಮೋರ್ ಕಾಂಪ್ಲಿಕೇಶನ್ ಕೂಡ ಆಗ್ತದೆ ನಾವು ಅದನ್ನ ಜಡ್ಜ್ ಮಾಡಲಿಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಓನ್ಲಿ ಟೆನ್ಸೈಲ್ ಲೋಡ್ ಇತ್ತು ಅಂತ ಹೇಳಿದ್ರೆ ವಿ ಕ್ಯಾನ್ ಈಸಿಲಿ ನಾವು ಈಸಿಯಾಗಿ ಅದನ್ನು ಹೇಗೆ ಫೇಲ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ಬೋದು. ಓನ್ಲಿ ಕಂಪ್ರೆಸಿವ್ ಲೋಡ್ ಇತ್ತು ಅಂತ ಹೇಳಿದ್ರು ದಟ್ ಈಸ್ ಈಸಿ. ಇಫ್ ದ ಮೆಂಬರ್ ಈಸ್ ಸಬ್ಜೆಕ್ಟೆಡ್ ಟು ಬೈಆಕ್ಸಿಯಲ್ ಆರ್ ಟ್ರೈಆಕ್ಸಿಯಲ್ ಸ್ಟ್ರೆಸಸ್, ದೆನ್ ದ ಪ್ರೆಡಿಕ್ಷನ್ ಈಸ್ much more complicated. In order to predict that, ಈಗ ಬೇರೆ in order to predict the failure of the members which is subjected to biaxial or triaxial loads, there are theories of failure. ಅದಕ್ಕೆ ಥಿಯರೀಸ್ ಆಫ್ ಫೇಲ್ಯೂರ್ ಅನ್ನ ಡೆವಲಪ್ ಮಾಡಿದ್ದಾರೆ ಸೈಂಟಿಸ್ಟ್ಗಳು, ಹೇಗೆಲ್ಲ ಫೇಲ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಯಾವುದೆಲ್ಲ ಥಿಯರೀಸ್ ಇದಾವೆ ಆದಷ್ಟು ಸಾಕು ನಿಮಗೆ, ಅದರದ್ದು ಥಿಯರಿ ಏನು ಬೇಡ, ಡೀಟೇಲ್ ಏನು ಬೇಡ, ಯಾವುದೆಲ್ಲ ಥಿಯರೀಸ್ ಇದಾವೆ ಅಂತ ಹೇಳಿ ನೋಡೋಣ. The principal theories of failure for member subjected to biaxial stress and applicable to elastic failure of machine parts are ಯಾವುದೆಲ್ಲ ಥಿಯರಿ ಇದಾವೆ ಅಂತ ಹೇಳ್ಬಿಟ್ಟು.
ಪ್ರಿನ್ಸಿಪಲ್ ಥಿಯರೀಸ್ ಆಫ್ ಫೈಲ್ಯೂರ್ ಅಂತ ಹೇಳಿ ಕರಿತೀವಿ ಇದಕ್ಕೆ. ಒಂದು ಮೆಷಿನ್ ಮೆಂಬರ್ ಅಥವಾ ಮೆಕ್ಯಾನಿಕಲ್ ಮೆಂಬರು ಬಯಾಕ್ಸಿಯಲ್ ಅಥವಾ ಟ್ರಯಾಕ್ಸಿಯಲ್ ಸ್ಟ್ರೆಸಸ್ ಆಕ್ಟ್ ಆಗ್ತಾ ಇದ್ರೆ ಹೇಗೆ ಫೈಲ್ ಆಗ್ಬೋದು ಅಂತ ಹೇಳೋದನ್ನ ಒಂದು ಕೆಲವು ಥಿಯರೀಸ್ ಇದಾವೆ. ಹೇಗೆ ಫೈಲ್ ಆಗುತ್ತೆ, ಒಂದೊಂದು ಥಿಯರಿ ಒಂದೊಂದು ರೀತಿ ಹೇಳುತ್ತೆ, ಒಂದೊಂದು ರೀತಿ ಫೈಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು ಯಾವುದೇನು ಥಿಯರೀಸ್ ಇದಾವೆ ಅಂತ ಹೇಳಿದ್ರೆ, ಫಸ್ಟ್ ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೆಸ್ ಥಿಯರಿ ಅಂತ ಹೇಳ್ಬಿಟ್ಟು, ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೆಸ್ ಥಿಯರಿ, ಇದನ್ನ ರ್ಯಾಂಕೈನ್ ಥಿಯರಿ ಅಂತಾನು ಕೂಡ ಕರೀತಾರೆ. ಇಲ್ಲಿ ಈ ಥಿಯರಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಆ ಮೆಂಬರ್ ಯಾವಾಗ ಫೈಲ್ ಆಗುತ್ತೆ ಅಂತ ಹೇಳಿದ್ರೆ ಸ್ಟ್ರೆಸ್ ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೆಸ್ಗೆ ಈಕ್ವಲ್ ಆದಾಗ, ಅಲ್ಲಿ ಏನು ವರ್ಕಿಂಗ್ ಸ್ಟ್ರೆಸ್ ಇರುತ್ತೆ, ಏನು ಸ್ಟ್ರೆಸ್ ಡೆವಲಪ್ ಆಗುತ್ತಲ್ಲ, ವೆನ್ ದಟ್ ಸ್ಟ್ರೆಸ್ ಬಿಕಮ್ಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೆಸ್ ದೆನ್ ದ ಮೆಟೀರಿಯಲ್ ವಿಲ್ ಫೈಲ್ ಅಂತ ಹೇಳಿ, ಇದನ್ನು ನಾವು ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೆಸ್ ಥಿಯರಿ ಅಂತ ಹೇಳಿ ಕರಿತೀವಿ. ಇನ್ನೊಂದು ಥಿಯರಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಥಿಯರಿ ಅಂತ ಹೇಳಿ. ಸೊ ಈ ಥಿಯರಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ವೆನ್ ದ ವರ್ಕಿಂಗ್ ಸ್ಟ್ರೆಸ್ ಬಿಕಮ್ಸ್ ಈಕ್ವಲ್ ಟು ದ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಆಫ್ ದಟ್ ಮೆಟೀರಿಯಲ್, ಆ ಮೆಟೀರಿಯಲ್ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಎಷ್ಟು ಸಸ್ಟೈನ್ ಮಾಡುತ್ತೋ ಅದಕ್ಕೆ ವರ್ಕಿಂಗ್ ಸ್ಟ್ರೆಸ್ ಅಥವಾ ಸ್ಟ್ರೆಸಸ್ ಡೆವಲಪ್ಡ್ ಇನ್ ಆಪರೇಷನ್ ಈಕ್ವಲ್ ಆದಾಗ ಅದು ಫೈಲ್ ಆಗುತ್ತೆ ಅಂತ. ಅದನ್ನ ಗೆಸ್ಟ್ ಆರ್ ಟ್ರೆಸ್ಕಾ ಥಿಯರಿ ಅಂತ ಹೇಳಿ ಕರೀತಾರೆ. ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಥಿಯರಿ ಅಂತ ಹೇಳ್ಬಿಟ್ಟಿದ್ದು. ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೆಸ್ ಥಿಯರಿನಲ್ಲಿ the stresses developed in the member when it will be equal to the maximum principal stress then the material will fail ಅಂತ ಹೇಳುತ್ತೆ ಈ ಥಿಯರಿ. ನೆಕ್ಸ್ಟ್ ಥಿಯರಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, the stresses developed in operation when it will be equal to shear stress, maximum shear stress ಗೆ ಈಕ್ವಲ್ ಆದಾಗ ಮೆಟೀರಿಯಲ್ ಫೈಲ್ ಆಗುತ್ತೆ ಅಂತ. ಅದನ್ನ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಥಿಯರಿ ಅಂತ ಹೇಳಿ ಕರಿತೀವಿ. ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೆಸ್ ಥಿಯರಿ, ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಥಿಯರಿ, ನೆಕ್ಸ್ಟ್ ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ನಾರ್ಮಲ್ ಅಥವಾ ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೈನ್ ಥಿಯರಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇನು ಹೇಳ್ತಾರೆ ಅಂದ್ರೆ, ವೆನ್ ದ ಸ್ಟ್ರೈನ್ ಬಿಕಮ್ಸ್ ಈಕ್ವಲ್ ಟು ದ ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೈನ್, ಅದೇನು ಇಲಾಂಗೇಷನ್ ಆಗುತ್ತಲ್ಲ ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ಈಕ್ವಲ್ ಆದಾಗ ಫೈಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೈನ್ ಥಿಯರಿ. ಇಲ್ಲಿ ಸ್ಟ್ರೆಸ್ ಅನ್ನ ನಾವು ಕೌಂಟ್ ಮಾಡಲ್ಲ, ಸ್ಟ್ರೈನ್ ವಿ ಆರ್ ಕನ್ಸಿಡರಿಂಗ್ ದ ಸ್ಟ್ರೈನ್. ವೆನ್ ದ ಸ್ಟ್ರೈನ್ ಈಕ್ವಲ್ಸ್ ಟು ದ ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೈನ್ ದೆನ್ ದ ಮೆಟೀರಿಯಲ್ ಫೈಲ್ಸ್ ಅಂತ ಹೇಳಿ, ಅದನ್ನ ಸೈಂಟ್ ವೆನಂಟ್ ಥಿಯರಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೈನ್ ಥಿಯರಿ ಇದು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಸ್ಟ್ರೈನ್ ಎನರ್ಜಿ ಥಿಯರಿ. ಇಲ್ಲಿನೂ ಅಷ್ಟೇ, ಸ್ಟ್ರೈನ್ ಎನರ್ಜಿ ವೆನ್ ಬಿಕಮ್ಸ್ ಈಕ್ವಲ್ ಟು ದ ಮ್ಯಾಕ್ಸಿಮಮ್ ಸ್ಟ್ರೈನ್ ಎನರ್ಜಿ ದೆನ್ ದ ಮೆಟೀರಿಯಲ್ ವಿಲ್ ಆರ್ ಕಾಂಪೊನೆಂಟ್ ವಿಲ್ ಫೈಲ್ ಅಂತ ಹೇಳಿ. ಇನ್ನೊಂದು ಥಿಯರಿ ಮ್ಯಾಕ್ಸಿಮಮ್ ಡಿಸ್ಟಾರ್ಷನ್ ಎನರ್ಜಿ ಥಿಯರಿ ಅಂತ ಹೇಳಿ. ಇದೆಲ್ಲ ದೀಸ್ ಆರ್ ದ ಡಿಫರೆಂಟ್ ಥಿಯರೀಸ್ ಡೆವಲಪ್ಡ್ ಇನ್ ಆರ್ಡರ್ ಟು ಪ್ರೆಡಿಕ್ಟ್ ದ ಫೈಲ್ಯೂರ್ ಆಫ್ ಎ ಮೆಂಬರ್ ಆರ್ ಫೈಲ್ಯೂರ್ ಆಫ್ ಎ ಮೆಕ್ಯಾನಿಕಲ್ ಮೆಂಬರ್. ಈ ಎಲ್ಲ ರೀತಿಯಲ್ಲಿ ಕೂಡ ಫೈಲ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಯಾವಾಗ ವೆನ್ ದೇ ಆರ್ ಸಬ್ಜೆಕ್ಟೆಡ್ ಟು ಬಯಾಕ್ಸಿಯಲ್ ಆರ್ ಟ್ರಯಾಕ್ಸಿಯಲ್ ಲೋಡ್ಸ್. ಈಗ ಯೂನಿಯಾಕ್ಸಿಯಲ್ ಲೋಡ್ ಇದ್ರೆ ದಟ್ ಈಸ್ ಸಿಂಪಲ್, ಬೆಂಡಿಂಗ್ ಈಕ್ವೇಷನ್ ಟಾರ್ಷನ್ ಈಕ್ವೇಷನ್ ಯೂಸ್ ಮಾಡಿ ಬೆಂಡಿಂಗ್ ಅಲ್ಲಿ ಫೈಲ್ ಆಗುತ್ತಾ, ಟಾರ್ಷನ್ ಅಲ್ಲಿ ಫೈಲ್ ಆಗುತ್ತಾ, ಶಿಯರ್ ಅಲ್ಲಿ ಫೈಲ್ ಆಗುತ್ತಾ ಹೇಳ್ಬೋದು. ಬಟ್ ವೆನ್ ದೇರ್ ಇಸ್ ಎ ಕಂಬೈನ್ಡ್ ಲೋಡ್, ಬಯಾಕ್ಸಿಯಲ್ ಟ್ರಯಾಕ್ಸಿಯಲ್ ಲೋಡ್ ಇದ್ದಾಗ ಅದು ಸ್ವಲ್ಪ ಕಾಂಪ್ಲಿಕೇಶನ್ ಇದೆ. ಸೊ ಅದಕ್ಕೆ ಏನ್ ಮಾಡಿದ್ರು, ಕೆಲವೊಂದಿಷ್ಟು ಥಿಯರೀಸ್ ಅನ್ನ ಡೆವಲಪ್ ಮಾಡಿದ್ರು. ಸೊ ದೀಸ್ ಆರ್ ದ ಡಿಫರೆಂಟ್ ಥಿಯರೀಸ್ ವಿಚ್ ವಿಲ್ ಎಕ್ಸ್ಪ್ಲೈನ್ ದ ಫೈಲ್ಯೂರ್ ಆಫ್ a mechanical member under biaxial or triaxial static load. The first one, maximum principal stress theory. Next, maximum shear stress theory, maximum principal strain theory, maximum strain energy theory, and maximum distortion energy theory. So these are the ಇವರೆಲ್ಲ ಸೈಂಟಿಸ್ಟ್, ದೇ ಹ್ಯಾವ್ ಡೆವಲಪ್ಡ್ ದೀಸ್ ಥಿಯರೀಸ್. ಅದಕ್ಕೆ ಆ ಥಿಯರಿಗಳಿಗೆ ಅವ್ರದೇ ಹೆಸರನ್ನ ಇಟ್ಟಿದ್ದಾರೆ. ದೀಸ್ ಆರ್ ದ ಸೈಂಟಿಸ್ಟ್ ಹೂ ಹ್ಯಾವ್ ಡೆವಲಪ್ಡ್ ದ ಥಿಯರೀಸ್ ಫಾರ್ ಪ್ರೆಡಿಕ್ಟಿಂಗ್ ದ ಫೈಲ್ಯೂರ್. ಬೇರೆ ಬೇರೆ ಥಿಯರಿನಲ್ಲಿ ಹೇಳ್ತಾರೆ. ಒಬ್ರು ಹೇಳ್ತಾರೆ ಮ್ಯಾಕ್ಸಿಮಮ್ ಸ್ಟ್ರೆಸ್ ವೆನ್ ಇಟ್ ಬಿಕಮ್ಸ್ ಈಕ್ವಲ್ ಟು ದ ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೆಸ್ ದೆನ್ ಇಟ್ ವಿಲ್ ಫೈಲ್ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ನಾನು ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಯಾವಾಗ ಮ್ಯಾಕ್ಸಿಮಮ್ ಸ್ಟ್ರೆಸ್ ಡೆವಲಪ್ಡ್ ಇನ್ ಆಪರೇಷನ್ ವೆನ್ ಇಟ್ ವಿಲ್ ಬಿ ಈಕ್ವಲ್ ಟು ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ದೆನ್ ದ ಮೆಟೀರಿಯಲ್ ವಿಲ್ ಫೈಲ್ ಅಂತ ಹೇಳ್ತಾರೆ. ಇನ್ನೊಬ್ರು ಸ್ಟ್ರೆಸ್ ಅಲ್ಲ ಸ್ಟ್ರೈನ್ ಮೈನು, ಯಾವಾಗ ಅದು ಡಿಫಾರ್ಮೇಶನ್ ಆಗ್ತಾ ಹೋಗುತ್ತೆ, ಯಾವಾಗ ಮ್ಯಾಕ್ಸಿಮಮ್ ಸ್ಟ್ರೈನ್ ವಿಲ್ ಬಿ ಈಕ್ವಲ್ ಟು ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೈನ್ ಆಗ ಫೈಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಕೆಲವರು ಸ್ಟ್ರೈನ್ ಎನರ್ಜಿ, ಯಾವಾಗ ಸ್ಟ್ರೈನ್ ಎನರ್ಜಿ ಮ್ಯಾಕ್ಸಿಮಮ್ ಸ್ಟ್ರೈನ್ ಎನರ್ಜಿಗೆ ಈಕ್ವಲ್ ಆಗುತ್ತೆ ಆಗ ಫೈಲ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಮ್ಯಾಕ್ಸಿಮಮ್ ಡಿಸ್ಟಾರ್ಷನ್ ಎನರ್ಜಿ, ಡಿಸ್ಟಾರ್ಷನ್ ಯಾವಾಗ ಎನರ್ಜಿ ಜಾಸ್ತಿ ಆಗುತ್ತೋ ಅದು ಈಕ್ವಲ್ ಮ್ಯಾಕ್ಸಿಮಮ್ ಡಿಸ್ಟಾರ್ಷನ್ ಎನರ್ಜಿಗೆ ಈಕ್ವಲ್ ಆಗುತ್ತೋ ಆಗ ಫೈಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದೀಸ್ ಆರ್ ದ ಡಿಫರೆಂಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯರೀಸ್ ಆಫ್ ಫೈಲ್ಯೂರ್. ಇದನ್ನ ಎಕ್ಸಾಮ್ಗೆ ಕೇಳ್ತಾರೆ, ವಾಟ್ ಆರ್ ದ ಥಿಯರೀಸ್ ಆಫ್ ಫೈಲ್ಯೂರ್ ಅಂತ ಹೇಳಿ. ನೀವು ಇದನ್ನ ಲಿಸ್ಟ್ ಮಾಡಿದ್ರೆ ಆಯ್ತು ಅಷ್ಟೇ, ಯಾವುದೆಲ್ಲ ಥಿಯರೀಸ್ ಆಫ್ ಫೈಲ್ಯೂರ್ ಇದಾವೆ ಅಂತ ಹೇಳ್ಬಿಟ್ಟು.
ಸೊ ದಿಸ್ ಇಸ್ ವಾಟ್ ದ ಫಸ್ಟ್ ಯೂನಿಟ್. ನಿಮಗೆ ಫಸ್ಟ್ ಯೂನಿಟ್ನಲ್ಲಿ ನೀವು ಇಲ್ಲಿವರೆಗೆ 3 ಸೆಷನನ್ನು ಮಾಡಿದ್ದೀನಿ ನಾನು. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಲರ್ನ್ ಇನ್ ಫಸ್ಟ್ ಯೂನಿಟ್. ಸೊ ಫಸ್ಟ್ ಯೂನಿಟ್ನಲ್ಲಿ ಏನೇನ ಕಲ್ತು ಅಂತ ಹೇಳಿ ನೋಡೋದಾದ್ರೆ, ನಾವು ಫಸ್ಟ್ ಯೂನಿಟ್ನಲ್ಲಿ ಫಸ್ಟಿಗೆ ಮೆಷಿನ್ ಡಿಸೈನ್ ಅಂತ ಹೇಳಿದ್ರೆ ಏನು ಅಂತ ಹೇಳ್ಬಿಟ್ಟು ವಿ ಹ್ಯಾವ್ ಡಿಫೈನ್ಡ್ ಮೆಷಿನ್ ಡಿಸೈನ್. ಏನು ಮೆಷಿನ್ ಡಿಸೈನ್ ಅಂತ ಹೇಳಿದ್ರೆ ನಾನು ಡೆಫಿನೇಷನ್ ಅನ್ನು ಹೇಳಿದೆ. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಇಟ್ ಈಸ್ ನಥಿಂಗ್ ಬಟ್ ಡಿಸೈಡಿಂಗ್ ದ ಶೇಪ್, ಸೈಜ್, ಫಾರ್ಮ್ ಆಫ್ ದ component or a machine such that it should perform the precise or desired actions or designed function without fail economically and efficiently. ಅದು ಮೆಷಿನ್ ಡಿಸೈನ್ ಸಿಂಪಲ್ ಡೆಫಿನಿಷನ್. ಮತ್ತೆ ನಾವು ಕ್ಲಾಸಿಫಿಕೇಶನ್ ನೋಡ್ದು. ಕ್ಲಾಸಿಫಿಕೇಶನ್ ಆದಮೇಲೆ ಜನರಲ್ ಕನ್ಸಿಡರೇಷನ್ ಏನೆಲ್ಲ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿ. ಸೊ ಇಲ್ಲಿ ಕ್ಲಾಸಿಫಿಕೇಶನ್ ಅಲ್ಲಿ ಫಸ್ಟ್ 3 ಮೆಥಡ್ ಹೇಳಿದೆ. ಅಡಾಪ್ಟಿವ್ ಇರ್ಬೋದು ಅಥವಾ ನ್ಯೂ ಡಿಸೈನ್, ಅಡಾಪ್ಟಿವ್ ಡಿಸೈನ್ ಇರ್ಬೋದು, ನ್ಯೂ ಡಿಸೈನ್ ಮತ್ತೆ ಡೆವಲಪ್ಮೆಂಟಲ್ ಡಿಸೈನ್ ಅಂತ ಹೇಳಿ. ಮತ್ತೆ ಬೇಸ್ಡ್ ಆನ್ ದ ಮೆಥಡ್ ಯೂಸ್ಡ್ ಮತ್ತೆ ಅದರಲ್ಲಿ ಕೂಡ ಇನ್ನು 7 ನಾವು ಕ್ಲಾಸಿಫಿಕೇಶನ್ ಅನ್ನ ನೋಡ್ದು. ನೆಕ್ಸ್ಟ್ ಅದಾದ್ಮೇಲೆ ಲೋಡ್ಸ್, ಯಾವ್ದೆಲ್ಲ ರೀತಿ ಲೋಡ್ ಇದೆ, ಮತ್ತೆ ಯಾವ್ದೆಲ್ಲ ಸ್ಟ್ರೆಸ್, ಸ್ಟ್ರೈನ್, ಮತ್ತೆ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಫಾರ್ ಮೈಲ್ಡ್ ಸ್ಟೀಲ್, ಯಾವುದೆಲ್ಲ ಸ್ಟ್ರೆಸ್ ಇದಾವೆ, ಕಂಪ್ರೆಸಿವ್ ಸ್ಟ್ರೆಸ್ ಅಂದ್ರೆ ಏನು, ಟೆನ್ಸೈಲ್ ಸ್ಟ್ರೆಸ್ ಅಂದ್ರೆ ಏನು, ಶಿಯರ್ ಸ್ಟ್ರೆಸ್ ಅಂದ್ರೆ ಏನು, ಮತ್ತೆ ಬೆಂಡಿಂಗ್ ಸ್ಟ್ರೆಸ್ ಈಕ್ವೇಶನ್ ಅನ್ನ ನೋಡ್ದು, ಬೆಂಡಿಂಗ್ ಅಂಡ್ ಟಾರ್ಷನ್ ಸ್ಟ್ರೆಸ್ ಈಕ್ವೇಶನ್ ಅನ್ನ ನೋಡ್ದು, ಮತ್ತೆ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಫಾರ್ ಮೈಲ್ಡ್ ಸ್ಟೀಲ್ ಇದನ್ನ ಡಿಸ್ಕಸ್ ಮಾಡ್ದು. ವಾಟ್ ಆರ್ ದ salient points in stress strain curve of a mild steel that we have discussed. What are the different types of stresses induced by different types of loads or forces ಅದನ್ನ ನೋಡ್ದು. ನೆಕ್ಸ್ಟ್ ಬೆಂಡಿಂಗ್ ಈಕ್ವೇಶನ್, ಟಾರ್ಷನ್ ಈಕ್ವೇಶನ್ ಅನ್ನ ನೋಡ್ದು. ಅದಾದ್ಮೇಲೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂದ್ರೆ ಏನು, ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಗವರ್ನನ್ಸ್ ಆಫ್ ಫ್ಯಾಕ್ಟರ್ ಆಫ್ ಸೇಫ್ಟಿ ಇದನ್ನು ಕೂಡ ನೋಡ್ದು. ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಥಿಯರೀಸ್ ಆಫ್ ಫೇಲ್ಯೂರ್ ಇದನ್ನು ಕೂಡ ನಾವು ನೋಡ್ದು. ನೆಕ್ಸ್ಟ್ ಇದೊಂದು ಡಿಸೈನ್ ಡೆಸಿಗ್ನೇಷನ್ ಆಫ್ ಮೆಟೀರಿಯಲ್ ಆಸ್ ಫಾರ್ IS ಯೂಸಿಂಗ್ ಡಿಸೈನ್ ಡಾಟಾ ಹ್ಯಾಂಡ್ ಬುಕ್. ಇದು ಡಾಟಾ ಹ್ಯಾಂಡ್ ಬುಕ್ ನಲ್ಲಿ ನಿಮಗೆ ಹೇಳ್ತೀನಿ ನಾನು. ಡಾಟಾ ಹ್ಯಾಂಡ್ ಬುಕ್ ಲೈಬ್ರರಿನಲ್ಲಿ ಇದೆ, ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ನೀವು ಕ್ಲಾಸಿಗೆ ಬರ್ತಿರಲ್ಲ ಆಗ ಇದನ್ನ ಹೇಳ್ತೀನಿ, ಹೇಗೆ ನಾವು ಡೆಸಿಗ್ನೇಟ್ ಮಾಡೋದು ಮೆಟೀರಿಯಲ್ಸ್ ಅನ್ನ, ಸ್ಟೀಲ್ ಅನ್ನ ಯಾವ ರೀತಿ, ಐರನ್ ಅನ್ನ ಯಾವ ರೀತಿ, ಅಲಾಯ್ ಸ್ಟೀಲ್ಸ್ ಅನ್ನ ಯಾವ ರೀತಿ ಮಾಡೋದು ಅಂತೇಳಿ ನಾನು ಹೇಳ್ತೀನಿ. ಸೊ ಈಗ ಈ ಫಸ್ಟ್ ಯೂನಿಟ್ ನಲ್ಲಿ ವಿ ಹ್ಯಾವ್ ಲರ್ನ್ ಆಲ್ ದೀಸ್ ಥಿಂಗ್ಸ್. ಇದನ್ನೆಲ್ಲ ಕಲ್ತ ನಾವು ಏನನ್ನ, ಮೆಷಿನ್ ಡಿಸೈನ್ ಅಂದ್ರೆ ಏನು, ಕ್ಲಾಸಿಫಿಕೇಶನ್ ಯಾವ ರೀತಿ, ಜನರಲ್ ಕನ್ಸಿಡರೇಷನ್ ಏನೇನಿದೆ, ಬೆಂಡಿಂಗ್ ಈಕ್ವೇಶನ್, ಟಾರ್ಷನ್ ಈಕ್ವೇಶನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರೆಸಸ್, ಮತ್ತೆ ಡಿಫ್ರೆಂಟ್ ಥಿಯರೀಸ್ ಆಫ್ ಫೇಲ್ಯೂರ್ ಇದನ್ನೆಲ್ಲ ನಾವು ಕಲ್ತು. ಇಲ್ಲಿ ಕಾನ್ಸೆಪ್ಟ್ ಆಫ್ ಥಿಯರೀಸ್ ಆಫ್ ಫೇಲ್ಯೂರ್ ಅಂತ ಇದೆ. ಕಾನ್ಸೆಪ್ಟ್ ಅಂತ ಹೇಳಿದ್ರೆ ದಟ್ಸ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು. ಏನ, ಇಫ್ ಇಟ್ ಈಸ್ ಎ ಪ್ಯೂರ್ ಟೆನ್ಷನ್ ಆರ್ ಪ್ಯೂರ್ ಶಿಯರ್ ಆರ್ ಪ್ಯೂರ್ ಕಂಪ್ರೆಷನ್, ಇಟ್ ಈಸ್ ಈಸಿ ಟು ಪ್ರೆಡಿಕ್ಟ್ ದ ಫೇಲ್ಯೂರ್ ಆಫ್ ದ ಕಾಂಪೊನೆಂಟ್. ಇಫ್ ಇಟ್ ಈಸ್ ಹ್ಯಾವಿಂಗ್ biaxial or triaxial loads, then it is not easy or it is difficult to predict the failure of the component. So that's why we have developed, our scientists have developed some theories of failure. ಯಾವ್ದು ಅಂತ ಹೇಳಿದ್ರೆ that we have already discussed. ಯಾವ್ದೆಲ್ಲ theories of failure ಇದಾವೆ ಅಂತ ಹೇಳ್ಬಿಟ್ಟು. This is what in first unit. ಫಸ್ಟ್ ಯೂನಿಟ್ ನಲ್ಲಿ ನೀವು ಇದನ್ನೆಲ್ಲ ಕಲಿಬೇಕು ಅಂತ ಹೇಳಿ. ಸೊ ಥ್ಯಾಂಕ್ ಯು. ಫಸ್ಟ್ ಯೂನಿಟ್ ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಈಗ ಫಸ್ಟ್ ಯೂನಿಟ್ ನಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತ ಹೇಳಿ ನೋಡಿದ್ರೆ, ಕ್ವಶನ್ಸ್ ಏನೆಲ್ಲ ಇದೆ ಅಂತ ಹೇಳಿ ನಿಮಗೆ ಈ ಸಿಲೆಬಸ್ ನಲ್ಲಿ ಎಲ್ಲ ಇರುತ್ತೆ. ಈ ಸಿಲೆಬಸ್ ಕೊನೆಯಲ್ಲಿ ಈಚ್ ಯೂನಿಟ್ ಪ್ರತಿಯೊಂದು ಯೂನಿಟ್ ಕೂಡ ಕ್ವಶನ್ಸ್ ಇರ್ತದೆ. ನೀವು ಆ ಕ್ವಶನ್ಸ್ಗೆ ಪ್ರಿಪೇರ್ ಆಗಬೇಕು. ಎಕ್ಸಾಮಿಗೆ ನಾರ್ಮಲಿ ಅದೇ ಕ್ವಶನ್ಸ್ ಬರೋದು, ಅದರಿಂದನೇ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡೋದು. ಸೊ ಸಿಲೆಬಸ್ ನಲ್ಲಿ ಏನಾಗ್ತದೆ, ಇಲ್ಲಿ ಸಿಲೆಬಸ್ ನಲ್ಲಿ ಕೊಟ್ಟಿರ್ತಾರೆ ಕ್ವಶನ್ ಬ್ಯಾಂಕ್ ಅಂತಾನೆ ಇರುತ್ತೆ. ಈಗ ಫಸ್ಟ್ ಯೂನಿಟ್ ಆಯ್ತು, ಫಸ್ಟ್ ಯೂನಿಟ್ ಅನ್ನ ನಾನೀಗ 3 ಸೆಷನ್ ಅಲ್ಲಿ ಮಾಡಿದೆ. ಅದು ಆಕ್ಚುಲಿ 4 ಅವರ್ಸ್ ಬೇಕು, ನಾನು 3 ಅವರ್ಸ್ ನಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಇಲ್ಲಿ ಫಸ್ಟ್ ಯೂನಿಟ್ ಆದ್ಮೇಲೆ ಫಸ್ಟ್ ಯೂನಿಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಾನು ಇದೆ. ಇದೆಲ್ಲ ಬೇಸಿಕ್ಸ್, ಇದು ಗೊತ್ತಿದ್ರೇನೆ ನೀವು ಮುಂದೆ ಮುಂದುವರಿಲಿಕ್ಕೆ ಆಗೋದು. ಇದನ್ನ ಸರಿಯಾಗಿ ಓದ್ಕೊಳ್ಳಿ, ಸರಿಯಾಗಿ ನೋಟ್ಬುಕ್ ತಗೊಂಡು ನಾನು ಇದನ್ನೆಲ್ಲ ಶೇರ್ ಮಾಡ್ತೀನಿ, PPTನೂ ಕೂಡ ಸರಿಯಾಗಿ ಓದಿ. ಇಲ್ಲಿ ಕ್ವಶನ್ ಬ್ಯಾಂಕ್ ಇರುತ್ತೆ, ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತ ಹೇಳ್ಬಿಟ್ಟು ಆ ಕ್ವಶನ್ಸ್ಗೆಲ್ಲ ನೀವು ಪ್ರಿಪೇರ್ ಆಗಬೇಕು. ಸೊ ಹಿಯರ್ ರಿಮೆಂಬರ್, ಡಿಫೈನ್ ಡಿಸೈನ್, ಲಿಸ್ಟ್ ಔಟ್ ಕ್ಲಾಸಿಫಿಕೇಶನ್ ಆಫ್ ಮೆಷಿನ್ ಡಿಸೈನ್, ಲಿಸ್ಟ್ ಜನರಲ್ ಕನ್ಸಿಡರೇಷನ್ ಇನ್ ಮೆಷಿನ್ ಡಿಸೈನ್, ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್, ಲೋಡ್, ಸ್ಟ್ರೆಸ್, ಸ್ಟ್ರೈನ್, ಡಿಫೈನ್ ಫ್ಯಾಕ್ಟರ್ ಆಫ್ ಸೇಫ್ಟಿ, ರಿಕಾಲ್ ದ ಈಕ್ವೇಶನ್ ಫಾರ್ ಬೆಂಡಿಂಗ್, ರಿಕಾಲ್ ದ ಈಕ್ವೇಶನ್ ಫಾರ್ ಟಾರ್ಕ್. ಸೊ ಇದನ್ನೆಲ್ಲ ನಾನು ಡಿಸ್ಕಸ್ ಮಾಡಿದ್ದೀನಿ ನಿಮಗೆ ಈ PPTನಲ್ಲಿ. equation of bending, equation of torsion, various factors to be considered in deciding the factor of safety, salient features of stress strain diagram for mild steel, different types of failure theories. ಇಲ್ಲಿ ಲಿಸ್ಟ್ ದ ಡಿಫರೆಂಟ್ ಟೈಪ್ಸ್ ಆಫ್ ಫೇಲ್ಯೂರ್ ಥಿಯರೀಸ್ ಅಂತ ಹೇಳಿ ಕೇಳಿದ್ದಾರೆ. 5 ಥಿಯರೀಸ್ ಇದಾವೆ, ಅದನ್ನ ಬರೀಬೇಕು. ಸೊ ದೀಸ್ ಆರ್ ದ ಕ್ವಶನ್ಸ್ ದಟ್ ಯು ಮೇ ಎಕ್ಸ್ಪೆಕ್ಟ್ ಇನ್ ಯುವರ್ ಎಕ್ಸಾಮ್. ಇದು ಫಸ್ಟ್ ಯೂನಿಟ್ ಇಂದ ಈ ರೀತಿಯಾದಂತಹ ಕ್ವಶನ್ ಬರ್ಬೋದು. ಇಲ್ಲಿ ಇಂಪಾರ್ಟೆಂಟ್ ನೋಡಿ, ಇದು ಲಿಸ್ಟ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್, ಮೈಲ್ಡ್ ಸ್ಟೀಲ್ಗೆ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಅಥವಾ ರಿಕಾಲ್ ದ ಈಕ್ವೇಶನ್ ಫಾರ್ ಬೆಂಡಿಂಗ್, ಬೆಂಡಿಂಗ್ ಈಕ್ವೇಶನ್ ಅನ್ನು ರಿಕಾಲ್ ಮಾಡಿ ಅಂತ ಹೇಳ್ಬೋದು. ರಿಕಾಲ್ ದ ಈಕ್ವೇಶನ್ ಆಫ್ ಟಾರ್ಷನ್ ಅಂತ ಹೇಳಿ ಕೇಳ್ಬೋದು.
ನೀವೇನು ಮಾಡಬೇಕಂದ್ರೆ ನೆಕ್ಸ್ಟ್ ಕ್ಲಾಸಿಗೆ ಬರಬೇಕಾದ್ರೆ ಈ 11 ಕ್ವಶನ್ಗೆ ಆನ್ಸರನ್ನು ಬರೆದು ತರಬೇಕು. ಈ 11 ಕ್ವಶನ್ಗೆ ಆನ್ಸರನ್ನು ಬರೆದು ಯು ಹ್ಯಾವ್ ಟು ಬ್ರಿಂಗ್ ಇಟ್ ವಿತ್ ಯು ವೈಲ್ ಯು ಆರ್ ಕಮಿಂಗ್ ಟು ದ ಕ್ಲಾಸ್. ರಿಮೆಂಬರ್, ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇದನ್ನೆಲ್ಲ ನೀವು ಬರ್ಕೊಂಡು ಬರಬೇಕು. ಈ ಕ್ವಶನ್ಗಳಿಗೆ ಆನ್ಸರನ್ನು ಬರೀಬೇಕು. ಈ ಆನ್ಸರ್ ಎಲ್ಲ ಈ PPT-ನಲ್ಲಿ ಇದೆ. ನಾನು PPT ಮತ್ತು ಇದನ್ನು ಕೂಡ ಶೇರ್ ಮಾಡ್ತೀನಿ. ಎಲ್ಲರೂ ಕೂಡ ಇದನ್ನು ಆನ್ಸರನ್ನು ಪ್ರಿಪೇರ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಭೇಟಿ ಆಗೋಣ. ಕ್ಲಾಸ್ನಲ್ಲಿ ವಿ ವಿಲ್ ಸಿ ಚಾಪ್ಟರ್ 2 ಅಥವಾ ಯೂನಿಟ್ 2 ಅನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.